ಸನಾತನ ಧರ್ಮದ ಪ್ರಕಾರ ಹಿಂದೂಗಳಿಗೆ ಯುಗಾದಿ ಅನ್ನೋದು ಹೊಸ ವರ್ಷ. ಹಾಗೆ ವೃಶ್ಚಿಕ ರಾಶಿಯವರ ಫಲಾನುಫಲ ಹೇಗಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. ಮೇಡಮ್, ಈ ಹಿಂದೆ ತುಲಾ ರಾಶಿಯವರ ಫಲಾನುಫಲನ ತಿಳಿಸ್ಕೊಟ್ರಿ, ಹಾಗೆ ವೃಶ್ಚಿಕ ರಾಶಿಯವರ ಫಲಾನುಫಲ ಹೇಗಿದೆ ಅಂತ ತಿಳಿಸ್ಕೊಡ್ತಮ್ಮ. ಬನ್ನಿ ವೀಕ್ಷಕರೇ, ವೃಶ್ಚಿಕ ರಾಶಿಯವರಿಗೆ ಯುಗಾದಿಯ ಸಂವತ್ಸರದ ಫಲಗಳು ಏನೆಲ್ಲ ಕೊಡುತ್ತೆ ನೋಡ್ತಾ ಹೋಗೋಣ. ನೋಡಿ, ಮೇಷರಾಶಿಗೂ ವೃಶ್ಚಿಕ ರಾಶಿಗೂ ಒಂದೇ ಅಧಿಪತಿ ಕುಜಗ್ರಹ. ಅಂಗಾರಕ ಅಂತ ಏನ್ ಕೇಳ್ತೀವಿ, ಮಂಗಳ ಗ್ರಹ ಅಂತ ಏನ್ ಕರಿತೀವಿ, ಅವೆರಡೂ ಮೂರಕ್ಕೂ ಒಂದೇ ಒಂದು ಕುಜನೇ ಅಧಿಪತಿ ಆಗ್ತಾನೆ. ಅಂದ್ರೆ ಬೇರೆ ಬೇರೆ ಭಾಷೆಗಳಲ್ಲಿ ಕುಜನ ಕರಿತಾ ಹೋಗ್ತೀವಿ. ಅದೇ ರೀತಿ ಕುಜ ಸಂಬಂಧಪಟ್ಟಂತಹ ಒಂದು ವೃಶ್ಚಿಕ ರಾಶಿಯವರಿಗೆ, ಅಂದ್ರೆ ಮೇಷರಾಶಿಯವರು ಎಷ್ಟೆಲ್ಲ ಕೋಪದಲ್ಲಿ ಇರ್ತಾರೋ ವೃಶ್ಚಿಕ ರಾಶಿಯವರಿಗೂ ಕೂಡ ಕೋಪ ಅಷ್ಟೇ ಇರುತ್ತೆ. ಆದ್ರೆ ಬಾಹ್ಯವಾಗಿ ತೋರಿಸ್ಕೊಳ್ಳೋ ಅಂತವ್ರು ಮೇಷರಾಶಿಯವರು, ಅಂದ್ರೆ ಸಡನ್ಲಿ ಕೋಪ ಬಂದ್ಬಿಡುತ್ತೆ. ಆದ್ರೆ ವೃಶ್ಚಿಕ ರಾಶಿಯವರಿಗೆ ತಮ್ಮ ಕೋಪವನ್ನ ಕಂಟ್ರೋಲ್ ಮಾಡ್ಕೊಳ್ತಾರೆ. ಅವ್ರು ಅಷ್ಟು ಸುಲಭವಾಗಿ ತಮ್ಮ ಕೋಪವನ್ನ ಆಚೆ ಕಡೆ ಹಾಕೋದಿಲ್ಲ. ಯಾಕೆಂದ್ರೆ ವೃಶ್ಚಿಕ ರಾಶಿಯವರಿಗೆ ಯಾವಾಗ್ಲೂ ಇಡನ್ ಕ್ಯಾರೆಕ್ಟರ್ ತುಂಬಾ ಇರುತ್ತೆ. ತುಂಬಾ ಬಹಳ ಬೇಗ ಯಾರ ಹತ್ರನವರು ತುಂಬಾ ಓಪನ್ ಅಪ್ ಆಗಲ್ಲ. ತುಂಬಾ ಕ್ಲೋಸ್ ಆಗಿರೋರ್ ಜೊತೆ ಮಾತ್ರ ಅವರು ಓಪನ್ ಅಪ್ ಆಗಿ ಮಾತಾಡುವಂಥದ್ದು, ತಮ್ಮಲ್ಲಿ ಇರೋದನ್ನೆಲ್ಲ ಹೇಳ್ಕೊಳ್ಳುವಂಥದ್ದು, ಅಂದ್ರೆ ಪರಸ್ಪರ ಒಂದು ವಿಚಾರಗಳನ್ನ ವಿನಿಮಯ ಮಾಡ್ಕೊಳ್ಳುವಂತಹ ಒಂದು ಕ್ಯಾರೆಕ್ಟರು ಅವ್ರಿಗೆ ಅತಿ ಹೆಚ್ಚು. ಯಾರೆಲ್ಲ ತುಂಬಾ ಕ್ಲೋಸ್ ಆಗಿರ್ತಾರೆ ನೋಡಿ, ಅಂತವರ ಜೊತೆ ಮಾತ್ರ ಅವರು ಮಿಂಗಲ್ಲ ಆಗ್ತಾ ಹೋಗ್ತಾರೆ. ಜೊತೆಗೆ ಗೋಪ್ಯತೆಗಳನ್ನ ಕಾಪಾಡೋದ್ರಲ್ಲಿ, ಅಂದ್ರೆ ಸೀಕ್ರೆಟ್ ಅನ್ನ ಕಾಪಾಡೋದ್ರಲ್ಲಿ ಯಾವ್ದಾರ ರಾಶಿ ಇದೆ ಅಂದ್ರೆ ಅದು ಖಂಡಿತ ವೃಶ್ಚಿಕ ರಾಶಿಯವರೇ ಇರುತ್ತೆ. ಆದ್ರೆ ಅದನ್ನ ಕೆಣಕ್ಬಾರ್ದು ಅಷ್ಟೇ. ಅವ್ರ ಪಾಡಿಗರನ್ನ ಬಿಟ್ರೆ ಅವರಷ್ಟು ಒಳ್ಳೆಯವರು ಯಾರು ಇರೋದಿಲ್ಲ. ವೃಶ್ಚಿಕ ರಾಶಿಯವರಷ್ಟು ಅವ್ರನ್ನ ಕೆದಕಿದಷ್ಟು ಮತ್ತಷ್ಟು ಅವ್ರನ್ನ ನಾವು ತಲೆ ಮೇಲೆ ಹಾಕೊಂಡಂಗೆ. ಯಾಕಂದ್ರೆ ವೃಶ್ಚಿಕ ರಾಶಿಯವರು ತಾವಾಯ್ತು ತಾನಾಯ್ತು, ತನ್ನ ಪಾಡಾಯ್ತು ನಾನಾಯ್ತು ಅಂತ ಇರ್ತಾರೆ. ಆದ್ರೆ ಯಾವಾಗ ಅವರಿಗೆ ಸ್ವಲ್ಪ ತೊಂದರೆಗಳನ್ನ ಕೊಡ್ತಾ ಶುರು ಮಾಡ್ತಾರೋ ಅವ್ರಿಗಂತೂ ಎದುರೇಟು ಕೊಡೋದ್ರಲ್ಲಿ ಅವರು ಹಿಂದೆ ಮುಂದೆ ನೋಡೋದೇ ಇಲ್ಲ. ಆದ್ರೆ ವೃಶ್ಚಿಕ ರಾಶಿಯವರು ಇದಾರಲ್ಲ, ಸೊ ವೃಶ್ಚಿಕ ರಾಶಿಯವರಿಗೆ ನೋಡಿ, ಶಂಕರಾಚಾರ್ಯರಿರ್ಬೋದು, ರಾಮಾನುಚಾರ್ಯರಿರ್ಬೋದು. ನೋಡಿ, ಶಂಕರಾಚಾರ್ಯರಿಗೆ ಪರಕಾಯ ಪರವೇಶ ಮಾಡುವಷ್ಟು ಅಂತ ಶಕ್ತಿ ಇರುತ್ತೆ. ರಾಮಾನುಚಾರ್ಯರಿಗೆ ದೇವಾನು ದೇವತೆಗಳನ್ನೇ ಧರೆಗೆ ಇಳಿಸುವಂತ ಶಕ್ತಿ ಇರುತ್ತೆ. ನೋಡಿ, ಅವರೆಲ್ಲ ಯಾವ ಮಟ್ಟಿಗೆ ದೈವಾಂಶ ಸಂಬುತ್ತರು ಅಂತ ಅಂದ್ರೆ ಅವರಲ್ಲಿರುವ ಒಂದು ದೈವಿಕ ಶಕ್ತಿ ಅಪಾರವಾದದ್ದು. ಅದೇ ರೀತಿ ವೃಶ್ಚಿಕ ರಾಶಿಯವರಿಗೂ ಕೂಡ ದೇವರ ಮೇಲೆ ಅತಿಯಾದ ಭಕ್ತಿ ಇರ್ತದೆ. ಅತಿಯಾದ ಒಂದು ಅವರ ಮತ್ತು ಅವರ ಒಂದು ಮನಸ್ಸಿನ ಒಳಗಡೆ ನಡೆಯುವಂತಹ ಒಂದು ಧ್ಯಾನ ಇದೆಯಲ್ಲ, ಅಂದ್ರೆ ತಾನು ಏನೇ ಪ್ರಾರ್ಥನೆ ಮಾಡಿದ್ರು ಕೂಡ ಅವ್ರ ದೇವರಿಗೆ ಕೈ ಮುಗಿದೇ ಇರ್ಬೋದು, ಆದ್ರೆ ಮನಸ್ಸೊಳಗಡೆನೆ ದೇವ್ರನ್ನ ಪ್ರಾರ್ಥನೆ ಮಾಡುವಂತಹ ಒಂದು ರಾಶಿಯಾಗಿರುತ್ತೆ ವೃಶ್ಚಿಕ ರಾಶಿಯವರು. ಯಾಕಂದ್ರೆ ವೃಶ್ಚಿಕರವರು ಬಾಹ್ಯವಾಗಿ ತೋರಿಸ್ಕೊಳ್ಳುವಂತಾರಲ್ಲ, ಅವರು ಆಂತರಿಕವಾಗಿ ಇರುವಂತಹ ವ್ಯಕ್ತಿಗಳು. ನೋಡಿ, ವೃಶ್ಚಿಕ ರಾಶಿಯವರು ಯಾವಾಗ ಆಂತರಿಕವಾಗಿ ಇರ್ತಾರೋ ಅವರು ಬಾಹ್ಯವಾಗಿ ಮಾಡುವಂತ ಕೆಲಸಗಳು ಯಾವುದೂ ಗಮನಕ್ಕೆ ಬರೋದಿಲ್ಲ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಎಲ್ಲೋ ಒಂದು ಕಡೆ ಗುರು 7ನೇ ಮನೆಯಲ್ಲಿದ್ದ ಹಿಂದೆ ಕೆಲಸ ಕಾರ್ಯಗಳೆಲ್ಲ ಸ್ವಲ್ಪ ಅಡೆತಡೆ ಇದ್ದಿದ್ದೆಲ್ಲ ಎಲ್ಲೋ ದುಡ್ಡು ರವಾನೆ ಆಗ್ತಿತ್ತು, ಓಡಾಡ್ತಿತ್ತು. ಆದ್ರೆ ಈಗ ಗುರು ರಾಶಿಯಿಂದ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರ್ತಾ ಇದ್ದಾನೆ. ಸೊ ಮಿಥುನ ರಾಶಿಯ ಪ್ರವೇಶ ಏನಾಗತ್ತೆ ಇವಾಗ, ಯಾಕಂದ್ರೆ ಗುರು ಮೃಗಶಿರ ನಕ್ಷತ್ರದಲ್ಲಿ ಬುಧನ ಮನೆಯಲ್ಲಿ ಕುಳಿತಿರೋದ್ರಿಂದ ಈಸ್ ಎ ನಾಟ್ ಎ ಗುಡ್ ಸೈನ್. ಯಾಕಂದ್ರೆ ಅದು ಒಳ್ಳೇದಲ್ಲ. ಇಷ್ಟು ದಿವಸ ಎಲ್ಲೋ ಒಂದ್ ಕಡೆ ಕೆಲಸ ಕಾರ್ಯಗಳೆಲ್ಲ ಅಡೆತಡೆ ಇರೋದು ಒಂದು ಅಟ್ಲೀಸ್ಟ್ ಸ್ವಲ್ಪನಾರು ನಡೀತಿತ್ತು. ಈಗ ಎಲ್ಲೋ ಒಂದ್ ಕಡೆ ಇನ್ನೂ ಲಾಕ್ ಆಗ್ತೀರಿ, ಹೊರಗಡೆ ಬರಕ್ಕೆ. ಗುರುವಿನ ಒಂದು ಆಶೀರ್ವಾದ ನಿಮ್ಮ ಮೇಲಿತ್ತು. ಗುರು ನೇರವಾಗಿ ನಿಮ್ಮ ರಾಶಿಯನ್ನ ನೋಡ್ತಾ ಇದ್ದ, ಗುರು ನೇರವಾಗಿ ನಿಮ್ಮ ಲಗ್ನವನ್ನ ನೋಡ್ತಾ ಇದ್ದ. ಅಂತಹ ಒಂದು ಗುರುಬಲವನ್ನ ಮೇ 15ಕ್ಕೆ ಮೂವ್ ಆಗೋದ್ರಿಂದ ಇದನ್ನ ಗುಡ್ ಸೈನ್ ಅಲ್ಲ ಅಂತ ಹೇಳ್ತೀವಿ. ಯಾಕೆಂದ್ರೆ ಗುರುವಿನ ಬಲ ಇಲ್ಲದಂತಹ ಯಾವ ರಾಶಿಗಳು ಕೂಡ ಕೆಲಸವನ್ನ ಮಾಡೋದಿಕ್ಕಾಗಲ್ಲ. ಯಾಕೆಂದ್ರೆ ಶನಿ ಕೂಡ ಇಷ್ಟ ದಿವಸ ಚತುರ್ಥದಲ್ಲಿ ಇದ್ದ, ಈಗ 5ನೇ ಮನೆಗೆ ಬಂದ. ನೋಡಿ, ಶನಿ 4ನೇ ಮನೆ ಅಂದ್ರೆ ನಿಮ್ಮ ರಾಶಿಯಿಂದ ಕುಂಭದಲ್ಲಿ ಇರೋವರೆಗೂ ಮನೆಯಲ್ಲಿ ನೂರಾರು ಸಮಸ್ಯೆಗಳು ಇರ್ತಿತ್ತು. ಬ್ಯಾಲೆನ್ಸಿಂಗ್ ಹೆಂಗೋ ಮಾಡ್ತಾ ಇದ್ರಿ, ಇದಾಯ್ತಪ್ಪ ಅದಾಯ್ತು, ಮಕ್ಕಳಿಗೆ ಅನಾರೋಗ್ಯ ತಪ್ಪದು, ಹಾಸ್ಪಿಟಲೈಸ್ ಖರ್ಚು ಸಿಕ್ಕಾಬಟ್ಟೆ. 1-2 ಅವಲೇ ಕೆಲವು ದೇವತಾ ಕಾರ್ಯಗಳಿಗೆ ದುಡ್ಡುಗಳನ್ನ ಕೊಡುವಂಥದ್ದು. ಕೈಯಲ್ಲಿ ಹಣನೇ ಉಳಿತಿರ್ಲಿಲ್ಲ. ಹಿಂಗ್ ಬಂತ 5 ಲಕ್ಷ ಹಂಗೋಯ್ತು, ಹಿಂಗ್ 10 ಲಕ್ಷ ಬಂತ ಹಿಂಗೋಯ್ತು. ಎಲ್ಲಿ ಹಣ ಸ್ಯಾಕ್ರಿಫೈಸ್ ಮಾಡೋ ಅಷ್ಟರಲ್ಲಿ ಕಳೆದ 4 ವರ್ಷಗಳಿಂದ ಕುಗ್ಗೋಗಿದೆ ವೃಶ್ಚಿಕ ರಾಶಿಯವರೇ. ಇನ್ನೊಂದು ವರ್ಷ ಕಷ್ಟಪಡಿ. ಯಾಕೆಂದ್ರೆ ನಿಮ್ಗೆ ಈ ವರ್ಷದಲ್ಲಿ ಶನಿ ಪಂಚಮ ಅರಿಷ್ಟ ಶನಿ ಅಂತ ಕರಿತೀವಿ. ನೋಡಿ, ಇವಾಗ್ಲೂ ಕೂಡ ಪೂರ್ವ ಪುಣ್ಯ ಸ್ಥಾನದಲ್ಲಿ ಶನಿ ಕುಳಿತಿರೋದ್ರಿಂದ ಗುರು ಸಾರದಲ್ಲಿ ತುಂಬಾ ಏನ್ ಟೆನ್ಷನ್ ಮಾಡ್ಕೊಳ್ಳೋಂಗಿಲ್ಲ. ಯಾಕೆಂದ್ರೆ ಗುರುವಿನ ಸಾರದಲ್ಲಿ ಶನಿ ಇರೋದ್ರಿಂದ ಎಲ್ಲೋ ಒಂದು ಕಡೆ ಒಳ್ಳೆಯ ಒಂದು ರಿಸಲ್ಟ್ ನೇ ಕೊಡ್ತಾ ಹೋಗ್ತಾನೆ. ಆದ್ರೆ ಗುರು 8ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಧಾರ್ಮಿಕ ಕಾರ್ಯಗಳನ್ನ ಮಾಡ್ತಾ ಹೋಗಿ, ಧರ್ಮಕ್ಕೆ ಸಂಬಂಧಪಟ್ಟಂತ ಹೆಚ್ಚು ಕಾರ್ಯಗಳನ್ನ ಹಾಕೊಳ್ಳೋದು, ಮನೆಯಲ್ಲಿ ಒಂದು ಗುರುವಿನ ಒಂದು ಆರಾಧನೆ ಮಾಡಿಸುವಂತದನ್ನ ಮಾಡ್ತಾ ಬನ್ನಿ. ಯಾಕೆಂದ್ರೆ ಶನಿ 4ರಲ್ಲಿದ್ದ, ಈಗ ಶನಿ 5ಕ್ಕೆ ಹೋಗಿದ್ದಾರೆ.
ರಾಹು 4ನೇ ಮನೆಗೆ ಬಂದೇನೆ. ಹಿಂದಿನ ಮನೆಯಿಂದ ರಾಹು ಶನಿ ಏನಿದ್ದ ಮೂವ್ ಹಾಕ್ತಾನೆ, ಶನಿ ಮೂವ್ ಹಾಕ್ತಾನೆ, ರಾಹು ಹಿಂದಿನ ಮನೆಗೆ ಬರ್ತಾನೆ. ಚತುರ್ಥಕ್ಕೆ ರಾಹು ಬಂದಾಗ, ಸುಖ ಸ್ಥಾನದಲ್ಲಿ ರಾಹು ಬಂದಾಗ ಹಿಂದೆ ಏನಿತ್ತು ಗಂಡ ಹೆಂಡತಿ ಜಗಳ ಮತ್ತೆ ವಿಕೋಪಕ್ಕೆ ಹೋಗುವಂಥದ್ದು, ಮತ್ತೆ ಜಗಳ ಜಾಸ್ತಿ ಆಗೋದು, ಬೇರೆ ಯಾರ ವಿಚಾರಗಳಿಗೆ ಅನ್ನೆಸೆಸರಿ ನೀವು ಜಗಳ ಆಡುವಂಥದ್ದು, ಇನ್ನೂ ನೆಮ್ಮದಿ ಕೊಡೋದಿಲ್ಲ ಕುಟುಂಬದಲ್ಲಿ, ಗಂಡ ಹೆಂಡತಿ ಮಧ್ಯದಲ್ಲಿ ಇರ್ಬೋದು, ಮಕ್ಕಳ ವಿಚಾರದಲ್ಲಿ ಇರ್ಬೋದು. ಒಂಥರ ಜೀವನನೇ ಬೇಸರ ಮಾಡುವಂತಹ ಒಂದು ಟೈಮು ಈ ಒಂದು ವರ್ಷ ಇರೋದ್ರಿಂದ ನಿಮ್ಗೆ ಆದಷ್ಟು ಹೆಚ್ಚು ಗಮನಗಳನ್ನ ಕೊಡದೆ ನೆಗ್ಲೆಕ್ಟ್ ಮಾಡ್ತಾ ಬನ್ನಿ. ಯಾಕೆಂದ್ರೆ ಸರ್ವ ಟೈಮ್ಗೂ ನಮಗೆ ಏನೆಲ್ಲ ನೆಗ್ಲೆಕ್ಟ್ ಮಾಡ್ತೀವಲ್ಲ ಅದೇ ಒಂದು ಒಳ್ಳೆ ಮದ್ದು. ಸರ್ವ ರೋಗಕ್ಕೂ ಉದಾಸೀನವೇ ಮದ್ದು ಅಂತಾರೆ. ಹಾಗಾಗಿ ಏನ್ ಕಷ್ಟಗಳು ಬರ್ತಾ ಇದ್ರು ದೇವ್ರಿಗೆ ಬಿಟ್ಟುಬಿಡಿ. ತಂದೆ ನೀನೇ ನೋಡ್ಕೊಳಪ್ಪ. 4ನೇ ಮನೆ ರಾಹುವಿನಿಂದ ಸ್ವಲ್ಪ ಎಲ್ಲೋ ಒಂದ್ ಕಡೆ ಕುಟುಂಬದಲ್ಲಿ ಘರ್ಷಣೆಗಳಾಗೋದ್ರಿಂದ ಕಾಳಿ ದೇವಿನ ಆರಾಧನೆ ಮಾಡ್ತಾ ಬನ್ನಿ. ವರ್ಷಕ್ಕೊಮ್ಮೆ ಚಿದಂಬರಂ ಕಾಳಿಗೆ ಹೋಗೋದು, ಅಥವಾ 6 ತಿಂಗಳಿಗೊಮ್ಮೆ ಮನೆಯ ಸುತ್ತಮುತ್ತ ಕಾಳಿ ದೇವಸ್ಥಾನಗಳನ್ನ ದರ್ಶನ ಮಾಡುವಂಥದ್ದು. ಮನೆ ಹತ್ರ ಹೇಗಿರೋ ಕಾಳಿ ಇರ್ತಾಳೆ, ತಿಂಗಳಿಗೊಮ್ಮೆ ಹೋಗಿ ನಿಮ್ಮ ಜನ್ಮ ನಕ್ಷತ್ರದಲ್ಲಿ ಶಾಂತಿನ ಮಾಡಿಸ್ತಾ ಬನ್ನಿ. ಖಂಡಿತ ಒಳ್ಳೇದಾಗತ್ತೆ ವೀಕ್ಷಕರೇ, ಒಳ್ಳೇದಾಗ್ಲಿ. ನೋಡಿದ್ರಲ್ಲ ವೀಕ್ಷಕರ, ಯುಗಾದಿ ವರ್ಷ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿಯವರ ಫಲಾನುಫಲ ಹೇಗಿತ್ತು?